ಜಗತ್ತನ್ನೇ ಸೆಳಿತಾ ಇರುವಂತಹ ಪ್ರಭು ಶ್ರೀರಾಮನಿಗೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರಕ್ಕೆ ಕರ್ನಾಟಕದ ನಂಟು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ಪ್ರಭು ಶ್ರೀರಾಮನಿಗೆ ಕರುನಾಡ ನಂಟಿನ ಸ್ಟೋರಿ. ಅಯೋಧ್ಯೆ ಶ್ರೀರಾಮಚಂದ್ರನಿಗೆ ಕರುನಾಡ ಭೂಗರ್ಭ ಸಂಬಂಧ. ಅಯೋಧ್ಯೆ ಬಾಲರಾಮನ ಮೂರ್ತಿ ಕರುನಾಡಿಗೆ ಕೀರ್ತಿ ಹೆಚ್ಚಾಗ್ತಾ ಇದೆ. ಅಯೋಧ್ಯೆಯ ಬಾಲರಾಮನ ಮೂರ್ತಿಯಿಂದಾಗಿ ಕರುನಾಡಿಗೆ ಕೀರ್ತಿ ಹೆಚ್ಚಿದೆ. ಅಯೋಧ್ಯೆ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕೊಡುಗೆ ಏನಿದೆ ಅದು ಬಹಳ ದೊಡ್ಡ ಅಪಾರವಾದದ್ದು. ಶ್ರೀರಾಮ ಮೂರ್ತಿ ಕೆತ್ತನೆಯ ಕಲ್ಲು ಅದು ಸಿಕ್ಕಿದ್ದು ಕರ್ನಾಟಕದಲ್ಲಿ. ಅಡಿಪಾಯದ ಕಲ್ಲು ಟೆಸ್ಟಿಂಗ್ ಆಗಿದ್ದು ಕರ್ನಾಟಕದಲ್ಲಿ. ಮೂರ್ತಿ ಕೆತ್ತನೆಯ ಕಲ್ಲಿನ ಪರೀಕ್ಷೆ ನಡೆದದ್ದು ಸಹ ಕರುನಾಡಲ್ಲಿ. ಬಾಲರಾಮ ಮೂರ್ತಿ ಕೆತ್ತನೆ ಮಾಡಿದ್ದೂ ಸಹ ಅಪ್ಪಟ ಕನ್ನಡಿಗ. ರಾಮ ಮಂದಿರದ ಉಸ್ತುವಾರಿ ಹೊತ್ತಿರೋದು ಕನ್ನಡಿಗ. ಒಟ್ಟಾರೆ ಜಗತ್ತನ್ನೇ ಸೆಳಿತಾ ಇರುವಂತಹ ಪ್ರಭು ಶ್ರೀರಾಮನ ರಾಮ ಮಂದಿರ, ರಾಮಲಲ್ಲ ಆ ಬಾಲರಾಮನ ಮೂರ್ತಿ ಏನಿದೆ ಆ ಮೂರ್ತಿ ಎಲ್ಲ ಕೂಡ ಕರ್ನಾಟಕದ ಕೊಡುಗೆ, ಕರ್ನಾಟಕದ ನಂಟು ಯಾವ ರೀತಿಯಾಗಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಅಯೋಧ್ಯೆ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕೊಡುಗೆ ಅಪಾರವಾದುದು. ಅಯೋಧ್ಯೆ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ. ರಾಮ ಮಂದಿರಕ್ಕೆ ಕಲ್ಲು ಟೆಸ್ಟಿಂಗ್ ಆಗಿದ್ದು ಕರ್ನಾಟಕದಲ್ಲಿ. ಬೇರೆ ಬೇರೆ ರಾಜ್ಯಗಳ ಕಲ್ಲನ್ನ ತರಿಸಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಬೇರೆ ಬೇರೆ ರಾಜ್ಯದ ಕಲ್ಲುಗಳನ್ನ ಮೊದಲು ಪರೀಕ್ಷೆ ನಡೆಸಲಾಗಿತ್ತು. ಆದರೆ ಕೊನೆಗೆ ಫೈನಲ್ ಆಗಿದ್ದು ಕರ್ನಾಟಕದ, ಅದರಲ್ಲೂ ಮೈಸೂರಿನ HD ಕೋಟೆಯಲ್ಲಿ ಸಿಕ್ಕಿದಂತಹ ಕೃಷ್ಣ ಶಿಲೆ. ಅದರ ಪರೀಕ್ಷೆ ನಡೆದಿದ್ದು ಕೂಡ ಕರ್ನಾಟಕದಲ್ಲೇ. ಕೋಲಾರದ KGF ನಲ್ಲಿರುವಂತಹ NRIM ಸಂಸ್ಥೆಯಿಂದ ಕಲ್ಲು ಫೈನಲ್ ಆಗುತ್ತೆ. ಕೇಂದ್ರ ಸರ್ಕಾರದ ಗಣಿ ಇಲಾಖೆಯ ಅಧೀನದಲ್ಲಿ ಬರುವಂತಹ NRIM ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಸಂಸ್ಥೆ. ಇದು ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ಗುಣಮಟ್ಟದ ಲ್ಯಾಬ್ ಇದು. ಟೆಸ್ಟಿಂಗ್ಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಕಲ್ಲು ಬಂದಿತ್ತು. ಸುಮಾರು ಹಂತಗಳಲ್ಲಿ ಟೆಸ್ಟಿಂಗ್ ಅನ್ನ ಮಾಡಿದ್ದಾರೆ ವಿಜ್ಞಾನಿಗಳು. 4-5 ಹಂತದಲ್ಲಿ ಇಲ್ಲಿ ಕಲ್ಲಿನ ಪರೀಕ್ಷೆ ಆಗುತ್ತೆ. ಕೊನೆಗೆ ಆ ಎಲ್ಲಾ ಪರೀಕ್ಷೆಯನ್ನೂ ಕೂಡ ಪಾಸ್ ಮಾಡಿದ್ದು HD ಕೋಟೆ ಬಳಿ ಸಿಕ್ಕಂತಹ ಕೃಷ್ಣ ಶಿಲೆ. ರಾಮ ಮಂದಿರ ನಿರ್ಮಾಣದ ಪ್ರತಿ ಹಂತದಲ್ಲೂ ಕೂಡ ಕಲ್ಲುಗಳ ತಪಾಸಣೆ ಆಗಿದೆ. ಅಡಿಗಲ್ಲಿನಿಂದ ಹಿಡಿದು ವಿನ್ಯಾಸಕ್ಕೆ ಬಳಸಿದಂತಹ ಎಲ್ಲಾ ಕಲ್ಲುಗಳು ಕೂಡ ಇಲ್ಲೇ ಟೆಸ್ಟಿಂಗ್ ಆಗಿದೆ. NRIMನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರಾಜನ್ ಬಾಬು ನೇತೃತ್ವದಲ್ಲಿ ಕಲ್ಲಿನ ತಪಾಸಣೆ ನಡೆಯಿತು. ದೇವಸ್ಥಾನದ ಅಡಿಪಾಯಕ್ಕೆ 65% ಕರ್ನಾಟಕದ ಕಲ್ಲುಗಳ ಬಳಕೆ ಆಗಿದೆ. ಸಾಗರಹಳ್ಳಿ, ದೇವನಹಳ್ಳಿ, ಚಿಕ್ಕಬಳ್ಳಾಪುರದಿಂದ ತರಿಸಿದಂತಹ ಕಲ್ಲುಗಳನ್ನ ಬಳಸಿಕೊಳ್ಳಲಾಗಿದೆ. ನೆಲಹಾಸಿಗೆ ರಾಜಸ್ಥಾನದ ಮಕ್ರಾಣ ಮಾರ್ಬಲ್ ಕಲ್ಲುಗಳನ್ನ ಬಳಸಲಾಗಿದೆ. ದೇವಾಲಯದ ಗೋಡೆಯ ವಿನ್ಯಾಸಕ್ಕೆ ಬಯಾನಾದ ಸ್ಯಾಂಡ್ ಸ್ಟೋನ್ ಅನ್ನ ಬಳಸಲಾಗಿದೆ. ರಾಮಲಲ್ಲ ವಿಗ್ರಹ ಕೆತ್ತನೆಗೆ ಮೈಸೂರಿನ HD ಕೋಟೆಯ ಕರಿಶಿಲೆಯ ಕಲ್ಲನ್ನ ಬಳಕೆ ಮಾಡಲಾಗಿದೆ. ಇನ್ನು ರಾಮಲಲ್ಲ ಮೂರ್ತಿ ಕೆತ್ತನೆ ಆಗಿರೋದು HD ಕೋಟೆಯಲ್ಲಿ ಸಿಕ್ಕಂತಹ ಕೃಷ್ಣ ಶಿಲೆಯಿಂದ. ಆ ಕಲ್ಲಿನ ಪರೀಕ್ಷೆ ಕೂಡ ಇಲ್ಲೇ ನಡೆಯಿತು. ಬೇರೆ ಬೇರೆ ರಾಜ್ಯಗಳಿಂದ ಕಲ್ಲುಗಳನ್ನ ತರಿಸಲಾಗಿತ್ತು. ಯಾವ ಕಲ್ಲಿನಿಂದ ಬಾಲಲಲ್ಲ ವಿಗ್ರಹವನ್ನ ಮಾಡಬೇಕು ಅನ್ನೋದರ ಬಗ್ಗೆ ಸಮಗ್ರವಾದ ಪರೀಕ್ಷೆ ನಡೆಸಲಾಯಿತು. ಕೊನೆಗೆ HD ಕೋಟೆಯಲ್ಲಿ ಸಿಕ್ಕಂತಹ ಕೃಷ್ಣ ಶಿಲೆ ಏನಿದೆ ಅದನ್ನೇ ಫೈನಲ್ ಮಾಡಲಾಯಿತು. ಈಗ ರಾಮಲಲ್ಲ ಮೂರ್ತಿ ಅದೇ ಕೃಷ್ಣ ಶಿಲೆಯಲ್ಲಿ ಸಿದ್ಧವಾಗಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಾಯಿದೆ. ಇದರ ಬೆನ್ನಲ್ಲೇ ಕೋಲಾರ ಜಿಲ್ಲೆಗೂ ಅಯೋಧ್ಯೆಗೂ ಒಂದು ರೀತಿಯಾಗಿ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಯಾಕಂದರೆ ಈಗೇನು ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕಂಪ್ಲೀಟಾಗಿ ಬಿಲ್ಡಿಂಗ್ ಆಗಿರ್ಬೋದು, ಅಲ್ಲಿನ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಮತ್ತು ಪ್ರಮುಖವಾಗಿ ಶ್ರೀರಾಮನ ವಿಗ್ರಹ ಆಗಿರ್ಬೋದು, ಪ್ರತಿಯೊಂದು ಸಹ ಫೈನಲ್ ಮಾಡಿರ್ತಕ್ಕಂಥದ್ದು KGFನಲ್ಲಿರ್ತಕ್ಕಂತಹ NIRM ತಂಡ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಯಾವ ರೀತಿಯಾಗಿ ಪ್ರೊಸೀಜರ್ ಇತ್ತು, ಈ ಒಂದು ಕಲ್ಲನ್ನ ಫೈನಲ್ ಮಾಡೋದಕ್ಕೆ ಏನೆಲ್ಲ ಒಂದು ಟೆಕ್ನಾಲಜಿಯನ್ನು ಬಳಸಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿನ ಪ್ರಧಾನ ಸೈಂಟಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ರಾಜನ್ ಬಾಬು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ಜೊತೆಗೆ ಅವರು ಈಗ ಮಾತಾಡಲಿದ್ದಾರೆ. ಸರ್, ಈಗ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್ ಯಾವ ರೀತಿ? ಎಸ್, ಇದು ದೇವನಹಳ್ಳಿಯಿಂದ, ಚಿಕ್ಕಬಳ್ಳಾಪುರದಿಂದ, ವಾರಂಗಲ್, ಕರೀಂನಗರ, ಇದು ಒಂಗೋಲಿಂದ
ಮತ್ತು ಇಲ್ಲಿ ಕರೀಂನಗರ್, ಇದು ಒಂಗೋಲ್, ಮತ್ತು ಇದು ರಾಜಸ್ಥಾನ್ ಮಾರ್ಬಲ್. ಇದೆಲ್ಲ ಕಂಪ್ಲೀಟ್ ಫೌಂಡೇಶನ್ಗೋಸ್ಕರ ಯೂಸ್ ಮಾಡಿದ್ವಿ. ಇಲ್ಲಿ ಫೌಂಡೇಶನಲ್ಲಿ ಅಪ್ ಟು 7 ಲೇಯರ್ಸ್ ನಾವು ಮಾಡಿದ್ವಿ. 7 ಲೇಯರ್ಸ್ಗೆ ಇದನ್ನೇ ನಾವು ಯೂಸ್ ಮಾಡಿದ್ವಿ. ಇದು ಫೈನಲ್ ಆಗಿರೋದು ಇದೇ ಸ್ಟೋನ್ಸ್ ನಾವು ಯೂಸ್ ಮಾಡಿದ್ವಿ. ಇದರಲ್ಲಿ ನೋಡಿದರೆ ದ ಕಂಪ್ರೆಸಿವ್ ಅಂತ ಆವ್ರೇಜ್ ನೋಡಿದರೆ 150 ಆ್ಯಂಡ್ ಅಬವ್ ಇತ್ತು. ಮಿನಿಮಮ್ ನಮಗೆ 100 MPa ತನಕ ಸಾಕಾಗಿತ್ತು. ಬಟ್ ನಾವು ಬೆಸ್ಟ್ ಆಫ್ ದ ಕ್ವಾಲಿಟಿ ನೋಡಿದರೆ ಈಗ ಇದೆಲ್ಲ ಟೆಸ್ಟ್ ಮಾಡಿದರೆ ಆವ್ರೇಜ್ 150 ಆ್ಯಂಡ್ ಅಬವ್ ಇತ್ತು. ವೆರಿ ಗುಡ್ ಸ್ಟೋನು, ಡ್ಯೂರಬಿಲಿಟಿ ಇದೆ, ಇದರಲ್ಲಿ ಕಂಪ್ರೆಸಿವ್ ಸ್ಟ್ರೆಂತ್ ಇದೆ. ಸೊ ಎಷ್ಟು ಬೇಕಾದ್ರೆ ಅಷ್ಟು ವರ್ಷ, 1000 ಇಯರ್ಸ್ ಮಿನಿಮಮ್ ಇದು ಇದ್ದೇ ಇರುತ್ತೆ. ನೆಕ್ಸ್ಟು ಇದು ರಾಜಸ್ಥಾನಿಂದ ಬಂದ ಸೂಪರ್ ಸ್ಟ್ರಕ್ಚರ್ಗೋಸ್ಕರ ಆಯಿತು. ಇದು 3 ಸ್ಯಾಂಪಲ್ ಸ್ಯಾಂಡ್ ಸ್ಟೋನ್ಸ್. ಇದೇ ಸ್ಯಾಂಡ್ ಸ್ಟೋನ್ಸ್ ಮಾತ್ರ ಅಲ್ಲಿ ಅಪ್ರೂವ್ ಆಗಿದೆ, ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಇದು ಸೂಪರ್ ಸ್ಟ್ರಕ್ಚರ್, ಕಾಲಮ್ಸ್ ಬರುತ್ತೆ, ಬೀಮ್ಸ್ ಬರುತ್ತೆ, ಮತ್ತು ಕಾರ್ವಿಂಗ್, ಸ್ಟ್ಯಾಚ್ಯೂಸ್ ಎಲ್ಲ ಇದರಲ್ಲಿ ಮಾಡ್ತಾರೆ ವಿತಿನ್ ದಿ ಸ್ಟ್ರಕ್ಚರ್. ಆಯಿತಾ? ಅದಕ್ಕೆ ನೆಕ್ಸ್ಟ್ ಇದೆಲ್ಲ ಸ್ಯಾಂಪಲ್ ಪ್ರಿಪ್ರೇಷನ್ನು ಟೆಸ್ಟಿಂಗ್ಗೋಸ್ಕರ ಈ ಥರ ನಾವು ಮಾಡಬೇಕು. ಲೈಕ್ ಫ್ರಾಕ್ಚರಲ್ಸ್ ಅಂತ ಮಾಡಬೇಕಾದ್ರೆ ಟೆಸ್ಟ್ ಸ್ಪೆಸಿಮೆನ್ಸ್ ಅದೆಲ್ಲ ಮಾಡಿದ್ರು ಸಹ. ಫ್ರಾಕ್ಚರ್ ಇಲ್ಲಿ ನೋಡಿ, ಪೊರಾಸಿಟಿ, ವಾಟರ್ ಅಬ್ಸರ್ಷನ್, ಸ್ಪೆಸಿಫಿಕ್ ಗ್ರಾವಿಟಿ, ಇದೆಲ್ಲ ಇದರಲ್ಲಿ ಮಾಡ್ತೀವಿ. ಬ್ರೆಜಿಲಿಯನ್ ಟೆಸ್ಟು, ಟೆನ್ಸೈಲ್ ಸ್ಟ್ರೆಂತ್ ಇದು ಮಾತ್ರ. ಇದು ಕ್ಯೂಬಿಕಲ್ ಸ್ಯಾಂಪಲ್ ಇದೆ, ಇದು ಸಹ ನಾವು ಟೆಸ್ಟ್ ಮಾಡ್ತೀವಿ. ಕೋರಿಂಗ್ ಮಾತ್ರ ಅಲ್ಲ, ಇದು ಸಹ ನಾವು ಮಾಡ್ತೀವಿ. ಆ್ಯಸ್ ಪರ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಮಾಡ್ತೀವಿ. ಓಕೆ, ಮತ್ತು ಅದು ಫಾರ್ ಸ್ಟ್ರಕ್ಚರ್ಸ್ ಯೂಸ್ ಮಾಡಿದ್ದು. ಈಗ ಇನ್ನೊಂದು ಮೇಜರ್ ಆಸ್ಪೆಕ್ಟ್ ಇದೆ, ಅದು ಐಡೆಂಟಿಫಿಕೇಷನ್ ಆಫ್ ಅ ಸ್ಟೋನ್ ಫಾರ್ ಸ್ಟ್ಯಾಚ್ಯೂಗೋಸ್ಕರ ಯಾವ ಸ್ಟೋನು ಯೂಸ್ ಮಾಡ್ಬೋದಂತ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂತು. ಈಗ ಏನಂದರೆ ಕೆಲವು ಸ್ಯಾಂಪಲ್ಸ್ ಬಂತು ಇಲ್ಲಿ, ಅವರು ಸ್ಕಲ್ಪ್ಚರ್ಸ್ ಅವರು ಸೋರ್ಸ್ ಮಾಡಿ ಕೊಡ್ತಾರೆ. ಇದೆಲ್ಲ ನಾವು ನೋಡಿ ನಾವು ಟೆಸ್ಟ್ ಮಾಡಿ, ಇದು 2 ಸ್ಯಾಂಪಲ್ ಗ್ರಾನೈಟ್ ಸ್ಯಾಂಪಲ್ ನಾವು ಹೊಸಕೋಟೆ, SD ಕೋಟೆ ಏರಿಯಾ, ಮೈಸೂರು ಹತ್ರ. ನೆಕ್ಸ್ಟ್ ಇದು ಮಾರ್ಬಲ್, ಇದು ರಾಜಸ್ಥಾನ್ ಮಕ್ರಾನ್ ಅಂತ. ಇದು 3 ಸ್ಯಾಂಪಲ್ಸ್ ನಾವು ಅಪ್ರೂವ್ ಮಾಡಿದ್ವಿ. ಈ 3 ಸ್ಯಾಂಪಲ್ಸಲ್ಲಿ ಈಗ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇದರಲ್ಲಿ SD ಕೋಟೆ ಸ್ಯಾಂಪಲ್ಲು ಅಪ್ರೂವ್ ಆಗಿದೆ, ಅಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಇಲ್ಲಿ ಈ ಥರ ಬಂದು ನಾವು ಸ್ಯಾಂಪಲ್ ಪ್ರಿಪ್ರೇಷನ್ಗೋಸ್ಕರ ಕೋರ್ ಡ್ರಿಲ್ಲಿಂಗ್ ಮಾಡ್ತೀವಿ. ಕೋರ್ ಡ್ರಿಲ್ಲಿಂಗ್ ಮಾಡಿ ಕೋರ್ ತೆಗೆದು ಸ್ಯಾಂಪಲ್ ಪ್ರಿಪ್ರೇಷನ್ ಇದು ಮಿನಿಮಮ್. ಮತ್ತು ಈ ಥರ ಒಂದು ಕೋರ್ ನಾವು ತೆಗಿತೀವಿ. ಈ ಥರ ಕೋರು ಯಾವ್ಯಾವುದು ಪ್ರಾಪರ್ಟೀಸ್ ಟೆಸ್ಟ್ ಮಾಡಬೇಕು ಅದಕ್ಕೊಂದು ಪ್ರೊಸೀಜರ್ ಇದೆ. ಕಂಪ್ರೆಷನ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ, ಶಿಯರ್ ಸ್ಟ್ರೆಂತ್ ಒಂದು ಪ್ರೊಸೀಜರ್ ಇದೆ, ಟೆನ್ಸೈಲ್ ಸ್ಟ್ರೆಂತು, ಮತ್ತು ಟ್ರೈಜಲ್ ಟೆಸ್ಟಿಂಗ್ ಮಾಡಬೇಕಂದ್ರೆ ಎಲಾಸ್ಟಿಕ್ ಪ್ರಾಪರ್ಟೀಸ್ ಅದು ತಗೋತೀವಿ. ಸೊ ಇದು ಬೇರೆ ಬೇರೆ ಟೆಸ್ಟಿಗೋಸ್ಕರ ಕಂಪ್ಲೀಟ್ಲಿ ಕಂಪ್ಯೂಟರ್ ಕಂಟ್ರೋಲ್ಡ್ ಆಟೋಮೆಟಿಕ್ ಸಿಸ್ಟಮ್ ಟೋಟಲ್ ಇದರಲ್ಲಿ ನಾವು ಮಾಡ್ತೀವಿ. ಮತ್ತು ಅದು ವ್ಯಾಲ್ಯೂಸು ಕ್ವಾಲಿಫೈ ಆಗುತ್ತಾ ಇಲ್ವಾ ಅಂತ ನಾವು ನೋಡ್ತೀವಿ. ಸಪೋಸ್ ಡೌಟ್ ಬಂದರೆ ಟೆಸ್ಟ್ ರಿಪೀಟ್ ಮಾಡ್ತೀವಿ 2 times, 3 times, 4 times. ಇಲ್ಲ ಅಂದರೆ ಮತ್ತೆ ಸ್ಯಾಂಪಲ್ಸು ರಿಪೀಟ್ ಮಾಡ್ತೀವಿ. ಸೊ ಫೈನಲ್ ಯಾವುದು ರಿಸಲ್ಟ್ ಚೆನ್ನಾಗಿ ಬರುತ್ತೋ, ಅಪ್ರೂವ್ ಆಗುತ್ತೋ ಅದು ಮಾತ್ರ ನಾವು ಕ್ವಾಲಿಫೈ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.